ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಇವತ್ತು ಇನ್ನೊಂದು ಹೊಸ ಪ್ಲೇಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೀಕ್ರೆಟ್ ಪ್ಲೇಸ್ ಏಕಲಿಂಗ ಅಂತ ಹೇಳಿ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೊಂದು ಪ್ಲೇಸ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ. ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ನಾನು ಏಕಲಿಂಗದಿಂದ ಆ ಪ್ಲೇಸಿಗೆ ಹೋಗಬೇಕಾಗತ್ತೆ. ಸೊ ನಾನು ನದಿ ಮೇಲ್ಗಡೆ ಇದ್ದೀನಿ, ಸೊ ಇದು ನದಿ ಕೆಳಗಡೆ ಇದೆ. ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ತಪೋವನ ಅಂತ ಹೇಳಿ. ಸೊ ಏಕಲಿಂಗದಿಂದ ಕಾಣಿಸುತ್ತೆ ತಪೋವನ. ಸೊ ತಪೋವನದಿಂದನೂ ಏಕಲಿಂಗ ಕಾಣಿಸುತ್ತೆ, ಆದ್ರೆ ತುಂಬಾ ದೂರ. ಸೊ ನೋಡ್ಬೋದು ನೀವು ಎಷ್ಟು ದೂರ ಇದೆ ಅಂತ ಹೇಳಿ. ಸುಮಾರು ಏಕಲಿಂಗದಿಂದ ಈ ತಪೋವನಕ್ಕೆ 1 ಕಿಲೋಮೀಟರ್ ದೂರ ಇರುತ್ತೆ. ಸೊ ಆದ್ರೂ ಬರೋದು ರೋಡ್ ಒಂದೇ. ಸೊ 1 ಕಿಲೋಮೀಟರ್ ಬೇರೆ ಬೇರೆ ರೋಡಿಂದ ಬರಬೇಕು. ಏಕಲಿಂಗದಿಂದ ತಪೋವನಕ್ಕೆ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನದಿಯಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ನದಿಯಿಂದ ನಾನು ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡ್ತಾ ಹೋಗ್ತಾ ಇರೋದು. ಸೊ ನೋಡ್ಬೋದು ಅಕ್ಕಿಗೆ ಈ ಕಡೆಯಿಂದ ಆ ಕಡೆಯಿಂದ ಎರಡೂ ಕಡೆಯಿಂದನೂ ಸುತ್ತ ಹಸಿರು ಕಾಡು, ಹಸಿರು ಕಾಡಿನ ಮತ್ತೆ ಈ ಶಾಲ್ಮಲಾ ನದಿ ಹರಿತಾ ಇರೋದು. ಈ ಶಾಲ್ಮಲಾ ನದಿಯಲ್ಲಿ ತುಂಬಾ ಪ್ಲೇಸಸ್ಗಳಿದೆ. ನನ್ನ ಕಡೆಯಿಂದ ಈ ವರ್ಷಕ್ಕೆ ಎಷ್ಟು ಪ್ಲೇಸ್ಗಳನ್ನೇ ತೋರ್ಸೋಕ್ಕಾಗತ್ತೋ ಅಷ್ಟು ಪ್ಲೇಸ್ಗಳನ್ನ ನಾನು ಈ ವರ್ಷ ತೋರಿಸ್ತೀನಿ. ಯಾಕೆಂದ್ರೆ ಮಳೆಗಾಲದಲ್ಲಿ ಪ್ಲೇಸ್ಗಳು ಯಾವುದು ತೋರ್ಸೋಕ್ಕಾಗೋದಿಲ್ಲ. ಯಾಕೆಂದ್ರೆ ಮಳೆಗಾಲದಲ್ಲಿ ನದಿಯಲ್ಲಿ ಫುಲ್ ನೀರು ಇರುತ್ತೆ, ಆವಾಗ ಪ್ಲೇಸ್ಗಳನ್ನ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಸೊ ಬೇಸಿಗೆಗಾಲದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಈ ವರ್ಷಕ್ಕೆ ನಾನು ತೋರಿಸ್ತೀನಿ. ಸೊ ತಪೋವನಕ್ಕೆ ನಾನು ಬಂದು ಮುಟ್ಟಾಯಿತು. ಸೊ ಬಂದಾಗಲೇ ಇಲ್ಲೊಂದು ಹಕ್ಕಿ ಕಲ್ ಮೇಲೆ ಕುತ್ಕೊಂಡಿತ್ತು. ಸೊ ನಾನು ಎಷ್ಟು ಹತ್ರ ಹೋದ್ರೂ ಕೂಡ ಅದು ಹಾರ್ತಾನೆ ಇರಲಿಲ್ಲ. ಸೊ ನೋಡ್ಬೋದು ನೀವು ಎಷ್ಟು ಹತ್ರದಲ್ಲಿ ಇದೆ ಅಂತ ಹೇಳಕ್ಕೆ. ಸೊ ಏನು ಹಕ್ಕಿ ಅಂತ ನನಗೂ ಗೊತ್ತಾಗಿಲ್ಲ. ಸೊ ಅದು ಹಾರಿ ಹೋಗಿ ಮತ್ತೆ ಮರದ ಮೇಲೆ ಕುತ್ಕೊಂತು. ಸೊ ನೋಡ್ಬೋದು ನಾನು ಎಷ್ಟು ಹತ್ರ ಹೋದ್ರೂ ಕೂಡ ಅದು ಹಾರ್ತಾನೆ ಇರಲಿಲ್ಲ. ಸೊ ಹಾಗೆ ಇತ್ತು ಹಕ್ಕಿನೂ ಕೂಡ. ಸೊ ತಪೋವನದಲ್ಲಿ ಏನೇನಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ಕೊಂಡು ಬರೋಣ. ತಪೋವನನು ಕೂಡ ನದಿಯ ಮಧ್ಯದಲ್ಲೇ ಇರೋದು. ಇಲ್ಲೂ ಕೂಡ ಕೆತ್ತನೆ ಮಾಡಿರೋದು, ಅಂದ್ರೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರೋದು. ನೋಡ್ಬೋದು ನೀವು ಇಲ್ಲಿ 5 ಲಿಂಗ ಇದೆ ಮತ್ತು ಮಧ್ಯದಲ್ಲಿ ಒಂದು ಬಸವ ಇದೆ. ಹಾಗೆ ಇಲ್ಲಿ ಕಲ್ ಮೇಲೆನ ಬರ್ದಿದ್ದಾರೆ. ಸೊ ಏನ್ ಬರ್ದಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಸೊ ಇದು ಪೂರ್ತಿ ಹಳೆಗನ್ನಡದಲ್ಲಿ ಇರೋದು. ಹಾಗೆ 2 ಪಾದ ಇದೆ. ಹಾಗೆ ಪಕ್ಕದಲ್ಲಿ ಒಂದು ಮೂರ್ತಿ ಇದೆ. ಅದು ಮೂರ್ತಿ ಒಂದು ಹನುಮಂತ ತರನು ಕಾಣಿಸುತ್ತೆ ಮತ್ತೆ ಸನ್ಯಾಸಿ ತರನು ಕಾಣಿಸುತ್ತೆ. ಏನು ಅಂತ ಹೇಳಿ ಪಕ್ಕ ಗೊತ್ತಾಗಿಲ್ಲ. ಸೊ ಯಾರಿಗಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ. ನೋಡ್ಬೋದು ನೀವು ಎಲ್ಲ ಪಕ್ಕದಲ್ಲಿ 5 ಲಿಂಗ ಮತ್ತೆ ಒಂದು ಬಸವ, 2 ಪಾದ ಮತ್ತೆ ಒಂದು ಮೂರ್ತಿ. ಸೊ ಇಷ್ಟನ್ನ ಇದೆ. ಸೊ ಇಲ್ಲಿ ಹಳೆಗನ್ನಡದಲ್ಲಿ ಬರ್ದಿದ್ದಾರೆ. ಸೊ ಏನ್ ಬರ್ದಿದ್ದಾರೆ ಅಂತೇಳಿ ಓದಕ್ ಬರೋರು ಓದಬಹುದು. ಸೊ ನನಗಿದು ಅಷ್ಟೊಂದು ಗೊತ್ತಾಗಲ್ಲ. ಒಂದೊಂದು ಅಕ್ಷರ ನಾವು ಈ ಕನ್ನಡದಲ್ಲಿ ಹೇಗಿದೆ ನೋಡಿ ಹಾಗೆ ಇದೆ, ಒಂದೊಂದು ಅಕ್ಷರ ಏನಂತ ಗೊತ್ತಾಗೋದಿಲ್ಲ. ಸೊ ನೋಡ್ಬೋದು ಅಷ್ಟನ್ನು ಕೂಡ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಅಕ್ಷರನ ಓದ್ಬೋದು, ಯಾಕಂದ್ರೆ ಪೂರ್ತಿ ವಾಕ್ಯದಲ್ಲಿ ಓದೋಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಇವಾಗ ಹೇಗೆ ಕನ್ನಡದಲ್ಲಿ ಅಕ್ಷರನ ಬಳಕೆ ಮಾಡ್ತೀವಿ ಅದೇ ತರ ಇದೆ ನೋಡಿ. ಮಠದ ಅಂತ ಹೇಳ್ಕೊಂಡು ನಾವು ಹೇಗೆ ಬರಿತೀವೋ ಸೊ ಹಾಗೆ ಇದೆ. ಸೊ ಇದು ಹಳೆಗನ್ನಡ ಆಗಿರೋದ್ರಿಂದ ಒಂದೊಂದು ಅಕ್ಷರ ಬೇರೆ ತರ ಇತ್ತು. ಸೊ ಅದಕ್ಕಾಗಿ ನಮಗೆ ಓದೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಲ್ಲಿ ಏನು ಬರೆಯೋದು ನಾವೇನು ಓದೋದ್ರಲ್ಲಿ ತಪ್ಪಾಗಿರುತ್ತೆ. ಸೊ ಅದಕ್ಕಾಗಿ ನಾನು ಇದು ಏನು ಬರ್ದಿದ್ದಾರೆ ಅಂತೇಳಿ ನನಗಂತೂ ಓದೋಕೆ ಬರ್ತಾ ಇಲ್ಲ. ಸೊ ಯಾರಿಗಾದ್ರೂ ಹಳೆಗನ್ನಡ ಓದೋಕೆ ಬರೋರಿದ್ರೆ ಪ್ಲೀಸ್ ಅದನ್ನು ಓದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಶಾಲಿವಾಹನ ಶಕೆ, ಶ್ರೀಮುಖ, ಮೂಡಿಸಿದ ಪ್ರತಿಮೆಗಳು. ಸೊ ಈ ತರ ನಾವು ವರ್ಡನ್ನ ಹೆಕ್ಕಿ ಓದ್ಬೋದು. 2 ಪಾದದ ಮುಂದ್ಗಡೆ ಒಂದು 5 ಅಕ್ಷರದಿಂದ ಏನೋ ಬರ್ದಿದ್ದಾರೆ. ಸೊ ಅದು ವಾಜಾದಿ ರಾಜ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ರಾಜ ಅನ್ನೋದು ಕನ್ನಡದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ವಾಜಾದಿ ರಾಜ ಅಂತ ಹೇಳಿ ಮಠ ಇದೆ, ಅಂದ್ರೆ ಸೋದೆ ಮಠ ಅಂತ ಹೇಳಿ. ಸೊ ಅಲ್ಲಿ ಆ ಮಠದ ಹೆಸರು ವಾಜಾದಿ ರಾಜ ಅಂತ ಹೇಳಿ ಕರೀತಾರೆ. ಸೊ ಅದೇ ಇರಬಹುದು ಅಂತ ಹೇಳಿ ನಾನು ಓದಿರೋದು. ಸೊ ಅದು ಅಲ್ಲ ಅಂತಂದ್ರೆ ನಾನೇನಾದ್ರೂ ಓದಿದ್ದು ತಪ್ಪಿದ್ರೆ ಸೊ ದಯವಿಟ್ಟು ಕ್ಷಮಿಸ್ಬಿಡಿ. ಕಲ್ಲಿನ ಮೇಲೆ ಎಷ್ಟು ಚಂದ ಮಾಡಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ. ಸೊ ನೋಡ್ಬೋದು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಎಷ್ಟು ವರ್ಷಗಳ ಅಂದ್ರೆ ಪುರಾತನ ಕಾಲದಿಂದಲೂ ಕೂಡ ಇದು ಕೆತ್ತನೆ ಮಾಡಿರೋದು ಅನ್ಸುತ್ತೆ. ಸೊ ಇದ್ರದ್ದು ಇತಿಹಾಸ ಬಗ್ಗೆ ನನಗೇನೂ ಗೊತ್ತಿಲ್ಲ. ಇದೇ ತರದ್ದು ಈ ಶಾಲ್ಮಲಾ ನದಿಯಲ್ಲಿ ತುಂಬಾ ಕಡೆ ಈ ತರ ಕಲ್ ಮೇಲೆ ಕೆತ್ತನೆ ಮಾಡಿದ್ದಿದೆ. ಸೊ ಇದರಲ್ಲಿ ತಪೋವನನು ಕೂಡ ಒಂದು. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಇದನ್ನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ. ಎಲ್ಲ ಶಿವನ್ ಲಿಂಗಗಳಿಗೆ ನೀರೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕುವ ಅಂತೇಳಿ ಎಲ್ಲ ಶಿವನ್ ಲಿಂಗಕ್ಕೂ ನೀರು ಹಾಕ್ತಾ ಇದ್ದೀನಿ. ಸೊ ಚಂದ ಮಾಡಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚುವ ಅಂತ ಹೇಳಿ. ಸೊ ಆಲ್ರೆಡಿ ಯಾರು ಬಂದವರು ಇಲ್ಲಿ ಕಾಣಿಕೆನ ಹಾಕಿಟ್ಟಿದ್ರು. ಸೊ ಅದನ್ನ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈ ಪ್ಲೇಸಿಗೆ ಯಾರು ಬಂದವರು ಅರಿಶಿನ ಕುಂಕುಮನ ಇಟ್ಬಿಟ್ಟು ಹೋಗಿದ್ದಾರೆ. ತುಂಬಾ ಜನ ಇಲ್ಲಿ ಬಂದಿರ್ತಾರೆ. ಯಾಕೆಂದ್ರೆ ಇಲ್ಲಿ ಪಕ್ಕದಲ್ಲಿ ಸೋದೆ ಮಠ ಇದೆ ಇರೋದ್ರಿಂದ ಅಲ್ಲಿ ಬಂದವರು ಇಲ್ಲಿನ ನದಿಗೆ ವಿಸಿಟ್ ಮಾಡಿಟ್ಟು ಹೋಗ್ತಾರೆ. ಇಲ್ಲೇ ಯಾರೋ ಬಂದವರು ಅರಿಶಿನ ಕುಂಕುಮನ ತಗೊಂಡು ಬಂದಿದ್ರು ಅನ್ಸುತ್ತೆ. ಸೊ ಅಲ್ಲಿ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ ಅದನ್ನ. ಸೊ ನಾನು ಆ ಏಕಲಿಂಗಕ್ಕೆ ಮಾತ್ರ ಅರಿಶಿನ ಕುಂಕುಮನ ತಗೊಂಡು ಬಂದಿದ್ದೆ, ಇಲ್ಲಿ ಬೇಡ ಅಂತ ಹೇಳಿ. ಹಾಗೆ ಸುಮ್ಮನೆ ಬಂದಿದ್ದೆ. ನೋಡಿದ್ರೆ ಇಲ್ಲಿ ಆಲ್ರೆಡಿ ಅರಿಶಿನ ಕುಂಕುಮ ಇದ್ರಿಂದ ನೋಡ್ಬಿಟ್ಟು ಸೊ ನಾನು ಕೂಡ ಅರಿಶಿನ ಕುಂಕುಮ ಹಚ್ಚುವ ಅಂತ ಹೇಳಿ ಎಲ್ಲ ಚಂದ ಮಾಡಿ ತೊಳಿತಾ ಇದ್ದೀನಿ. ಈ ತಪೋವನಕ್ಕೆ ತುಂಬಾ ಜನ ಬಂದಿರ್ತಾರೆ. ಯಾಕೆಂದ್ರೆ ಇಲ್ಲಿ ಸೋದೆ ಮಠಕ್ಕೆ ಬಂದವರು ಸೊ ಇಲ್ಲಿ ನದಿಗಳಿಗೆ ಬಂದೇ ಬರ್ತಾರೆ. ಶನಿವಾರ ರವಿವಾರ ಆಲ್ಮೋಸ್ಟ್ ಇಲ್ಲಿ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ. ಆದ್ರೆ ಏಕಲಿಂಗಕ್ಕೆ ಅಲ್ಲಿ ಯಾರು ಕೂಡ ವಿಸಿಟ್ ಮಾಡೋದಿಲ್ಲ ಅಷ್ಟೊಂದು. ಆದ್ರೆ ಇಲ್ಲಿ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ.
ಅರಿಶಿಣ ಕುಂಕುಮನೆಲ್ಲ ಹಾಕ್ಬಿಟ್ಟು ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡೆ. ಸೊ 5 ಶಿವಲಿಂಗದಲ್ಲಿ 4 ಶಿವಲಿಂಗ ಒಂದೇ ಥರ ಕೆತ್ತನೆ ಮಾಡಿದ್ದಾರೆ. ಇನ್ನು ಒಂದು ಶಿವಲಿಂಗನ ಬೇರೆ ಥರ ಕೆತ್ತನೆ ಮಾಡಿದ್ದಾರೆ. ಮತ್ತು ಮಧ್ಯದಲ್ಲಿ ಬಸವನ ಕೆತ್ತನೆ ಮಾಡಿದ್ದಾರೆ. ಸೊ 5 ಶಿವಲಿಂಗ ಮತ್ತು ಒಂದು ಬಸವ ಮತ್ತು 2 ಪಾದ ಮತ್ತು ಒಂದು ಸನ್ಯಾಸಿ ಥರದ ಮೂರ್ತಿ. ಅದು ಹನುಮಂತನ ಅಥವಾ ಸನ್ಯಾಸಿ ಅಂತ ಹೇಳಿ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ ಇಲ್ಲಿ. ಸೊ ಒಂದು ಕಲ್ಲಲ್ಲಿ ಇಷ್ಟನ್ನ ಕೆತ್ತನೆ ಮಾಡಿದ್ದಾರೆ. ಸೊ ಇನ್ನೂ ಇಲ್ಲಿ ತುಂಬ ಇದೆ ನೋಡೋದು. ಇಲ್ಲಿ ನೋಡ್ಬೋದು 3 ಬಾಗಿಲು ಮೆಟ್ಲು ಥರ ಇದೆ. ಇದು ಏನಂತ ನನಗೂ ಗೊತ್ತಿಲ್ಲ. ಸೇಮ್ ನೋಡಿದ್ರೆ ಇದು ಬಾಗಿಲು ಮೆಟ್ಲು ಥರ ಇದೆ. ಸೊ ಇಲ್ಲಿ ಹೋಮ ಎಲ್ಲ ತುಂಬ ಜನ ಮಾಡ್ತಾರೆ ನದಿಯಲ್ಲಿ ಬಂದ್ಕೊಂಡು. ಸೊ ಬಂದವರು ಯಾರು ದೀಪನೆಲ್ಲ ಹಚ್ಚಿದ್ರು ಅನ್ಸುತ್ತೆ. ಸೊ ದೀಪನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಏಕಲಿಂಗಕ್ಕೆ ಹೋದಾಗಲೂ ಕೂಡ ಈ ಥರ ಬೀಸೋ ಕಲ್ಲು ಇತ್ತು. ಸೊ ಇಲ್ಲೂ ಕೂಡ ಈ ಥರ ಬೀಸೋ ಕಲ್ಲು ಉಂಟು. ಆದರೆ ಇದು ಬೀಸೋ ಕಲ್ಲು ತೂತನ ಸ್ವಲ್ಪ ಕ್ಲೀನ್ ಆಗಿದೆ. ಸೊ ನೋಡ್ಬೋದು ತುಂಬ ಕ್ಲೀನಾಗೇ ಇದೆ. ಯಾರು ಬಂದವರು ಕ್ಲೀನ್ ಮಾಡಿದಾರೋ ಅಥವಾ ಎಷ್ಟು ಕ್ಲೀನಾಗಿತ್ತು ನಂಗೆ ಗೊತ್ತಿಲ್ಲ. ಸೊ ಇದನ್ನ ನೋಡ್ಕೊಂಡು ಬಂದಾದ್ಮೇಲೆ ಮತ್ತೆ ಹೈಟಾಗಿ ಒಂದು ಕಲ್ಲಿದೆ. ಆ ಕಲ್ಲಲ್ಲಿ ಈ ಥರ ಚಿಕ್ಕದಾಗಿ 5 ಶಿವಲಿಂಗನ ಕೆತ್ತನೆ ಮಾಡಿದ್ದಾರೆ. ಸೊ ಒಂದೊಂದು ಶಿವಲಿಂಗನ ಈ ಥರ ಅದು ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಮಾಡಿ ಕೆತ್ತನೆ ಮಾಡಿದ್ದಾರೆ. ಅದು ತುಂಬ ಹೈಟಲ್ಲಿರುವ ಒಂದು ಕಲ್ಲಲ್ಲಿ. ಸೊ ಅಲ್ಲಿ ಅಷ್ಟೊಂದು ಬೇಗ ಕಾಣೋದಿಲ್ಲ ಎಲ್ಲೂ ಕೂಡ. ಒಂದು ಸ್ವಲ್ಪ ಬೇರೆ ಕಡೆ ಇದೆ ಈ ಕಲ್ಲು. ಈ ಕಲ್ಲಲ್ಲಿ 5 ಶಿವಲಿಂಗನ ಕೆತ್ತನೆ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಯಾರು ವಿಸಿಟ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ ಬಂದವರು. ಸೊ ಇಲ್ಲಿ ಏನೂ ಕೂಡ ಮಾಡಿರಲಿಲ್ಲ. ಸೊ ಹಾಗೇ ಇತ್ತಲ್ಲ. ಸೊ ಬಂದವರಿಗೆ ಈ ಶಿವಲಿಂಗ ಕಾಣಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇದು ಒಂಥರ ಸಪ್ರೇಟಾಗಿ ಒಂದು ಕಡೆ ಕಲ್ ಮೇಲೆ ಇದೆ ಇದು. ಈ ತಪೋವನದಲ್ಲಿ ಎಲ್ಲನೂ ಕೂಡ ಒಂದೇ ಕಡೆ ಇಲ್ಲ, ಒಂದೊಂದು ಕಲ್ ಮೇಲೆ ಕೆತ್ತನೆ ಮಾಡಿಟ್ಟಿದ್ದಾರೆ. ತುಂಬ ಕಲ್ಲುಗಳಿದೆ, ಎಲ್ಲ ಕಲ್ಲಲ್ಲೂ ಕೂಡ ಕೆತ್ತನೆ ಮಾಡಿಲ್ಲ. ಸೊ ನಾನು ಫಸ್ಟ್ ತೋರಿಸಿದ್ನಲ್ಲ ಈ ಶಿವಲಿಂಗ 2 ಪಾದ, ಅದು ಸಪ್ರೇಟಾಗಿ ಅಂದರೆ ಸ್ವಲ್ಪ ದೂರದಿಂದನೂ ಕೂಡ ಅದನ್ನು ಕಾಣಿಸುತ್ತೆ. ಬಟ್ ಈ ಶಿವಲಿಂಗನ ಎಲ್ಲೂ ಕೂಡ ಕಾಣಿಸೋ ಥರ ಇಲ್ಲವೇ ಇಲ್ಲ. ಸೊ ಸ್ವಲ್ಪ ಹತ್ತಿಬಿಟ್ಟು ಆದಮೇಲೆ ಒಂದು ಸ್ವಲ್ಪ ತಗ್ಗಿನಲ್ಲಿ ಕೂಡ ಇದೆ. ಇದೇ ಕಲ್ಲಲ್ಲಿ ನೋಡ್ಬೋದು, ಸ್ವಲ್ಪ ತಗ್ಗಿನಲ್ಲಿ ಇದೆ ಇದು. ಸೊ ಈ ಶಿವಲಿಂಗಕ್ಕೆಲ್ಲ ನೀರು ಹಾಕಿ ಅರಿಶಿಣ ಕುಂಕುಮನ ಹಚ್ಚುತ್ತಾ ಇದ್ದೀನಿ ನಾನು. ಪುಟ್ಟ ಶಿವಲಿಂಗ 5 ಇದೆ. 4 ಒಂದು ಕಡೆ ಮುಖ ಮಾಡ್ಕೊಂಡಿದ್ರೆ, ಒಂದು ಸ್ವಲ್ಪ ಕ್ರಾಸ್ ಮುಖ ಮಾಡ್ಕೊಂಡಿದೆ. ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಲ್ವಾ 5 ಶಿವಲಿಂಗನೂ ಕೂಡ. ಇಲ್ಲಿ ಒಂದು ನಿಮಗೆ ಸ್ವಲ್ಪ ಗುಹೆ ಥರ ಕಾಣಿಸ್ತಾ ಇರ್ಬೋದು. ಕಲ್ಲು ಪೂರ್ತಿ ಜಾಯಿಂಟ್ ಆಗಿಲ್ಲ, ಒಂದು ಸ್ವಲ್ಪ ಸ್ಪೇಸ್ ಇದೇನೋ ಅಷ್ಟೇಯ. ಸೊ ಈ ಗುಹೆಯಿಂದ ಪಾಸ್ ಆದರೆ ಕಾಶಿಗೆ ಹೋಗಿ ಬಂದಂಗೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಬಂದವರೆಲ್ಲ ಈ ಗುಹೆಯಿಂದ ಪಾಸ್ ಆಗ್ತಾರೆ. ಸೊ ಇವಾಗ ನಾನು ಕೂಡ ಈ ಗುಹೆಯಿಂದ ಪಾಸ್ ಆಗುವ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ತುಂಬ ಚಿಕ್ಕದಾಗಿದೆ ಗುಹೆಯೊಳಗೆ. ಸೊ ಸಾಧ್ಯ ಆದರೆ ಈ ಗುಹೆಯೊಳಗೆ ಹೋಗ್ರಿ, ಇಲ್ಲಾಂತಂದ್ರೆ ಹೋಗಬೇಡಿ. ಯಾಕೆಂದರೆ ಕಲ್ಲಿಂದದು ಎಲ್ಲಾದರೂ ಸಿಕ್ಕಾಕೊಂಡು ಬಿದ್ದರೆ ಕಷ್ಟ. ಸೊ ನಾನು ಆರಾಮಾಗಿ ಪಾಸ್ ಆಗ್ತಾ ಇದ್ದೀನಿ. ಈ ತಪೋವನದಲ್ಲಿ ಏನಿದೆ ಅಂತೇಳಿ ಎಲ್ಲನೂ ತೋರಿಸಿದ್ದೀನಿ ನಿಮಗೆ. ಸೊ ಇವಾಗ ನಾನು ಒಂದು ಸ್ವಲ್ಪ ವ್ಯೂ ತೋರಿಸ್ಬಿಡ್ತೀನಿ ಯಾವ ಕಲ್ಲು ಮೇಲೆ ಏನಿದೆ ಅಂತೇಳಿ. ಸೊ ಈ ಶಿವಲಿಂಗ 5 ಶಿವಲಿಂಗ ಇದೆಯಲ್ಲ, ಆ ಶಿವಲಿಂಗದ ಮೇಲೆ ಒಂದು ಸ್ವಲ್ಪ ಹೈಟಲ್ಲಿದೆ ಆ ಕಲ್ಲು. ಆ ಕಲ್ಲು ಮೇಲೆ ನಿಂತ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನದಿಯ ಮೇಲ್ಭಾಗ ಅಂತಂದರೆ ನದಿ ಮೇಲ್ಗಡೆ. ಸೊ ಹಿಂಗೆ ರೌಂಡ್ ಮಾಡ್ತಾ ಹೋದರೆ ಸೊ ನೋಡ್ಬೋದು ನೀವು, ಇದು ಹಿಂಗೆ ಕೆಳಗಡೆ ನದಿದು. ಸೊ ಇಲ್ಲಿ ಕೆಳಗಡೆ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಸೊ ಹೈಟಲ್ಲಿರೋದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ಪಾದನೆಲ್ಲ. ಸೊ ಆ ಕಲ್ಲು ಮೇಲೆ ಇದೆ, ಅಷ್ಟು ತುಂಬ ದೂರದಲ್ಲಿದೆ, ಒಂದು 4-5 ಮಾರ್ಕ್ ಕೆಳಗಡೆ ಎದಿರೋದು. ಸ್ವಲ್ಪ ಈ ವರ್ಷ ನೀರು ಇಲ್ಲಿದ್ದಕ್ಕೆ ಅದು ಹಂಗೆ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಹತ್ತಿರದಲ್ಲಿ. ಸೊ ನೀರಿದ್ರೆ ಅಲ್ಲಿ ದಾಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಕಲ್ಲಿಂದ ಮತ್ತು ಈ ಕಲ್ಲಿಗೆಲ್ಲ ಬರೋಕ್ಕೆ. ಸೊ ಅದಕ್ಕಾಗಿ ಬಂದವರು ಒಂದೊಂದು ಸತಿ ಆ ಕಲ್ಲಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಸೊ ಅರ್ಧಕ್ಕೆ ಹೋಗಿ ಬರಬೇಕಾಗತ್ತೆ. ಸೊ ಅದಕ್ಕಾಗಿ ಇಲ್ಲಿ ಮತ್ತು ಈ ವರ್ಷ ನೀರು ಇಲ್ಲಿದ್ದಕ್ಕೆ ಸೊ ನದಿಯಲ್ಲಿ ಎಲ್ಲ ಕಡೆಯೂ ತಿರುಗಾಡ್ಬೋದು ಥರ ಕಾಣಿಸ್ತಾ ಉಂಟು. ಸೊ ಆದರೆ ಪ್ರತಿ ವರ್ಷವೂ ಇಷ್ಟೆಲ್ಲ ನದಿಯಲ್ಲಿ ತಿರುಗಾಡೋಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಯಾವುದೂ ಕೂಡ ಸಂಕದ ವ್ಯವಸ್ಥೆ ಆಗಿರಲಿ ಏನೂ ಕೂಡ ಮಾಡಿರಲಿಲ್ಲ. ಸಂಕ ಮಾಡಿದ್ರು ಊರಲ್ಲಿ ಯಾರಾದರೂ ಬಂದ್ಕೊಂಡು ಒಂದು ಸ್ವಲ್ಪ ದಾಟಲಿಕ್ಕೆ ಒಂದು ಮರ ತಿಂಬೆ ಥರ ಹಾಕಿಬಿಟ್ಟು ಸಂಕನ ಮಾಡಿರ್ತಾರೆ. ಸೊ ನೋಡ್ಬೋದು ಈ ಕೆಳಗಡೆಯಲ್ಲಿ ಬೀಸೋ ಕಲ್ಲು ಮತ್ತು ಮೆಟ್ಲುಗಳೆಲ್ಲ ಇಲ್ಲಿ ಪಕ್ಕದಲ್ಲೇ ಇರೋದು. ಸೊ ನೋಡ್ಬೋದು ವ್ಯೂ ಹೇಗಿದೆ ಅಂತ ಹೇಳಿ. ಸೊ ನದಿಯ ಮಧ್ಯದಲ್ಲಿ ಇದ್ಕೊಂಡು ನಾನು ಎಲ್ಲ ಕಡೆಯೂ ಸುತ್ತಾನು ನದಿ ವ್ಯೂ ಕಾಣಿಸ್ತಾ ಇರೋದು. ಸೊ ಇಲ್ಲಿಗೆ ಬರುವಂಥ ದಾರಿ ನಾನು ನಿನ್ನೆ ಹೇಳಿದ್ನಲ್ಲ ಏಕಲಿಂಗಕ್ಕೆ ಬರೋದು ಹೇಗೆ ಅಂತ ಹೇಳಿ. ಸೊ ಇಲ್ಲಿಗೆ ಬರೋದು ಕೂಡ ಸೇಮ್ ದಾರಿ. ಯಲ್ಲಾಪುರ CC ರೋಡಲ್ಲಿ ಸೋಂದಾ ಕ್ರಾಸ್ ಅಂತ ಇದೆ. ಆ ಸೋಂದಾ ಕ್ರಾಸಿಂದ ಜೈಂದ್ರ ಮಠಕ್ಕೆ ಬರುವಂಥ ದೇವಸ್ಥಾನಕ್ಕೆ ಬಂದರೆ, ಜೈಂದ್ರ ಮಠಕ್ಕಿಂತ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಒಂದು ಮಣ್ ರೋಡಿಗೆ ತಪೋವನ ಏಕಲಿಂಗ ಅಂತ ಹೇಳಿ ಒಂದು ಬೋರ್ಡ್ ಇದೆ. ಅದು ಮಣ್ ರೋಡು. ಆ ರೋಡಿಂದ ಬಂದರೆ ಕಡೆ ಮುಂದೆ ಬೋರ್ಡ್ ಇರ್ಬೋದು. ಸೊ ನಾನು ಆ ರೋಡಿಂದ ಇನ್ನೂ ಬಂದಿಲ್ಲ. ಸೊ ಜೈಂದ್ರ ಮಠಕ್ಕೆ ಹೋಗಬೇಕಾದ್ರೆ ನಾನು ಆ ಕ್ರಾಸ್ ನೋಡಿರೋದು. ಸೊ ಯಾಕೆಂದರೆ ನಾವು ಇಲ್ಲಿ ನಮ್ಮೂರಿಂದ ನಡ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ನಾವು ಆ ಕಡೆಯಿಂದ ಬರೋದಿಲ್ಲ. ಯಾಕೆಂದರೆ ನಮ್ಮೂರಿಂದ 1 ಕಿಲೋಮೀಟ್ರಿಂದ ಹತ್ತಿರ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಅಲ್ಲಿಂದ ಬಂದರೆ ನಮಗೆ 15 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ನಾವು ಆ ರೋಡಿಂದ ಬಂದಿಲ್ಲ. ಸೊ ಬಂದರೆ ಅಲ್ಲಿದ್ದವ್ರು ಯಾರಾದರೂ ಕೇಳಿದರೆ ಹೇಳ್ತಾರೆ ನಿಮಗೆ. ಹಾಗೆ ಇನ್ನೊಂದು ರೂಟು ಕೂಡ ಇದೆ. ಸೊ ಸಿರ್ಸಿಯಿಂದ ಡೈರೆಕ್ಟ್ ಹುಲಿಕಲ್ ರೋಡಿಂದನೂ ಬಂದ್ರೂ ಕೂಡ ಈ ತಪೋವನಕ್ಕೆ ಬರ್ಬೋದು. ತಪೋವನಕ್ಕೂ ಹೌದು, ಏಕಲಿಂಗ ಕೂಡ, ಎರಡೂ ಕಡೆನೂ ಬರ್ಬೋದು. ಹೇಗೆಂತಂದರೆ ಹುಲಿಕಲ್ ರೋಡು ಸೋದೆ ವಾಜಿರಾತ್ ಮಠಕ್ಕೆ ಹೋಗುತ್ತೆ ರೋಡು. ಆ ರೋಡಿಂದ ಸೋದೆ ವಾಜಿರಾತ್ ಮಠಕ್ಕೆ ಡೈರೆಕ್ಟಾಗಿ ಕೆರೆಮಲಿಂದ ಸುತ್ತಾಕ್ಸಿ ಹೋಗುತ್ತೆ. ಸೊ ಹಾಗಲ್ಲ, ಹಿಂದ್ಗಡೆಯಿಂದ ಬಂದರೆ ಸ್ವಲ್ಪ ಈ ಕಡೆ ಕ್ರಾಸ್ ಇದೆ. ಸೋಂದಾ ಕ್ರಾಸಿಗೆ ಬರುವಂಥ ರೋಡಿಗೆ ಬಂದು ಜೈಂದ್ರ ಮಠ ಸಿಗುತ್ತೆ. ಜೈಂದ್ರ ಮಠಕ್ಕಿಂತ ಮುಂದೆ ಅಲ್ಲಿಂದ ಮುತ್ತಿನ ಕೆರೆ ಹೋಗುತ್ತೆ. ಆ ರೋಡಿಂದ ಅಲ್ಲ, ಸೊ ಡೈರೆಕ್ಟಾಗಿ ಇನ್ನು ಜೈಂದ್ರ ಮಠದ ಒಳಗಡೆಯಿಂದ ಒಂದು ರೋಡ್ ಬಂದಿದೆ. ಸೊ ಆ ರೋಡಿಗೆ ಕಾಣಿಸುತ್ತೆ
ಸೇಮ್ ಬೋರ್ಡ್ ಈ ಸೋಂದಾ ಕ್ರಾಸಿಂದ ಬಂದ್ರೂ ಕೂಡ ಅದೇ ರೋಡಿಂದ ಬರಬೇಕು. ಹುಲಿಯಾಕಲ್ ರೋಡಿಂದನೂ ಬಂದ್ರು ಆದರೆ ಸ್ವಲ್ಪ ರೋಡಿಂದ ಹಿಂದ್ಗಡೆ ಬರ್ಬೇಕು. ಅಂದರೆ ಮತ್ತೆ ಸೋಂದಾ ಕ್ರಾಸ್ ಕಡೆ ಬರಬೇಕು. ಸೋಂದಾ ಕ್ರಾಸಿಂದ ಬಂದರೆ ಡೈರೆಕ್ಟಾಗಿ ಸಿಗುತ್ತೆ. ಸೊ ಯಾವ ಕಡೆಯಿಂದ ಬಂದ್ರೂ ಕೂಡ ಇಲ್ಲಿಗೆ ಬರ್ಬೋದು. ಸೊ ಶಿರ್ಸಿ ಮೇಲಿಂದ ಹುಲಿಯಾಕಲ್ ಮೇಲಿಂದನೂ ಬರ್ಬೋದು. ಯಲ್ಲಾಪುರ ಶಿರ್ಸಿ ರೋಡು ಸೋಂದಾ ಕ್ರಾಸ್ ಮೇಲಿಂದನೂ ಬರ್ಬೋದು. ಸೊ ನಿಮ್ಗೆ ಯಾವ ಕಡೆಯಿಂದ ಬರೋಕ್ಕಾಗುತ್ತೋ ಸೊ ಆ ಕಡೆಯಿಂದ ಬರ್ಬೋದು. ನಾಡಿನ ಸಮಸ್ತ ಜನರಿಗೆ ನನ್ನ ಕಡೆಯಿಂದ ಮಹಾಶಿವರಾತ್ರಿಯ ಶುಭಾಶಯಗಳು. ಓಂ ನಮಃ ಶಿವಾಯ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸತಿ ಬಂದು ಈ ಪ್ಲೇಸಿಗೆ ವಿಸಿಟ್ ಮಾಡಿರಿ ಅಂತ ಹೇಳ್ತೀನಿ. ಯಾಕೆಂದರೆ ಇಂಥ ಪ್ಲೇಸ್ಗಳು ತುಂಬ ಇರುತ್ತೆ. ಸೊ ಬಂದು ನಮ್ಗೆ ಫ್ರೀ ಇದ್ದಾಗ ಅಥವಾ ಯಾವಾಗಾದ್ರು ಬಂದು ನೋಡ್ಕೊಂಡು ಈ ಥರ ಪ್ಲೇಸ್ಗಳನ್ನು ನೋಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಏಕಲಿಂಗದಲ್ಲಿ ಯಾವ ಥರದೊಂದು ಚಿಕ್ಕ ಚಿಕ್ಕ ಬಾವಿ ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲೂ ಕೂಡ ಒಂದು ಸ್ವಲ್ಪ ಅದೇ ಥರ ಬಾವಿಗಳಿದೆ. ಸೊ ಮತ್ತು ಕಲ್ಲುಗಳೆಲ್ಲ ಒಂದು ಸ್ವಲ್ಪ ಶೈಲಿಶ್ ಆಗಿದೆ ಅಂತಂದರೆ ಸ್ವಲ್ಪ ನೋಡುವಂಥದ್ದು ಚಿತ್ರವಾಗಿ ಆ ಥರದ್ದಿದೆ. ಸೊ ಇದು ಯಾವುದು ಕೆತ್ತನೆ ಮಾಡಿರೋದಲ್ಲ. ಸೊ ಮುಂಚಿಂದನೇ ಹಾಗೆ ಇರೋದು ಅನಿಸುತ್ತೆ. ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನನಗೆ ಇದೇ ಥರದ್ದು ಇನ್ನು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಖುಷಿ ಅನಿಸುತ್ತೆ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್.